ಇದನ್ನ ನಾವು ಹೆಂಗ್ ಮಾಡಿ ಇಲ್ಲಿ ನೋಡಿ ಕೆಳಗೆ ಅಲ್ಲೇ ಮಾಡ್ತೀನಿ ಕೆಳಗೆ ಮಾಡಿ ಈಗ ಅದೇ ರೀತಿ ತಪ್ಕೊಂಡು ಹಿಡಿದಿಲ್ಲ ಕಾಣ್ತಾ ಇಲ್ಲ ಅನ್ಸುತ್ತೆ ಕ್ಯಾಮ್ರಾ ಆ ಸೈಡ್ ಕಟ್ಸೋ ಅವಶ್ಯಕತೆ ಇಲ್ಲ ಅನಿಸುತ್ತೆ ನೆಟ್ಟಿಗೆ ಇದ್ರ ಮಾಡಿ ನೀರು ತಗೊಂಡಿಟ್ಟು ಹರಿಯಾಕಿರ್ತೀವಿ ಒಂದು ಸ್ವಲ್ಪ ದೊಡ್ಡ ಮಾಡ್ರ ಸುತ್ತಿ ಹರಿಯಾಕಿ ತೊಳಿ ಇಡೋದ್ಮೇಲೆ ಹಿಂಗೆ ಒತ್ತಿ ಕೊಡ್ತೇನೆ ಅಪ್ಪ ನೀನು ಅಲ್ಲ ತುಪ್ಪ ಹಚ್ಚಿ ಮಾಡೋಣ ಆ ತುಪ್ಪ ಹಚ್ಚಿ ಮಾಡೋಣ ನೋಡ ಚೆನ್ನಾಗೈತಲ್ಲ ಹಾ ತುಪ್ಪ ಹಚ್ಚಿ ಹಚ್ಚಾದಿಲ್ಲ ತುಪ್ಪ ಕೈ ಹಚ್ಕೊಂಡ್ರಪ್ಪ ಈಗ ಸಾಮಾನ್ಯ ನಮ್ಮ ಬಾಯಿ ರಿಟೈನ್ ಮಾಡ್ತೀನಿ ನೀ ಯಾರಾದ್ರೂ ಜಗಳಾಡಕ್ಕೆ ನೋಡು ಆಕೆ ಜೊತೆ ನೋಡಿ ಕೈ ಹಚ್ಕೊಳ್ತೀನಿ ಬರೀ ಜಗಳ ಆಗ್ತಿದೆ ಯಾಕೆ windmill for the land a few ಲೈಫೇ ಚೆನ್ನಾಗಿಲ್ಲ ಗುರು ನೀನು ಪಂಚಂದ್ರೆ ಏನು ಬರ್ತೈತಿ ನನಗೆ ಚೆನ್ನಾಗಿರ್ತ ಪಂಚಮಿ ಅಂತಂದ್ರೆ ಚೌಕಾಲಿ ಉಂಡಿಗಳು ಥರ ಉಂಡಿಗಳು ಮನೆ ಮಾಡ್ತಿದ್ರು ಇವಾಗಿನ ಕಾಲದಾಗೆಲ್ಲ ಅಂಗಡಿಗಳ ತರಿಸ್ತಿದ್ರು ತರಿಸ್ಕೊತಾರೆ ಸೊ ಅವಾಗಿಂದ ಮನ್ಯಾಗ ಮಾಡ್ತಿದ್ರು ಎಲ್ಲ ಉಂಡಿಗಳು ಸೊ ನಾವು ಉಂಡಿ ಮಾಡಿ ನಮ್ಮ ಟೀಚರ್ಗಳಿಗೆ ಸೇರಿದ್ದು ಹೋಗಿ ಶಾಲೆಗೆ ಕೂತಿದ್ರು ಸೊ ಟೀಚರ್ಗಳಿಗೆಲ್ಲ ಉಂಡಿ ಉಂಡಿಗಳ ಚಟ್ನಿನೂ ಮಾಡ್ತಿದ್ರು ಈಗ ಏನು ಚಟ್ನಿ ಚಟ್ನಿ ಚೌಕಾಲಿ ಇರ್ತಿತ್ತು ಚೌಕಾಲಿ ಒಳಗೆ ಹಗಲು 12 ತಾಸು ಚೌಕಾಲಿ ಒಳಗೆ ಇರ್ತಿತ್ತು ಅದು ಜಗಳ ಈ ಜೋಡಿ ಆಡಿದ್ರೆ ಜೋಡಿ ಈಗ ಮಾಡ್ತಿದ್ವಿ ಹೊಸ ಬಟ್ಟೆ ಹಾಕೋತಿದ್ವು ಆದರೆ ಈಗ ಹಂಗಿಲ್ಲ ಈಗೆಲ್ಲ ಹೋಗಿದೆ ಏನಂತಂದ್ರೆ a few inches later ಈ ಲೈಫೇ ಚೆನ್ನಾಗಿಲ್ಲ ಗುರು ನಮ್ಮಿಬ್ರನ್ನ ಬಿಟ್ಟು ಒಂದು ಹುಡುಗಿ ಓಡೋಗ್ತಿದೆ ಅಂಗಡಿಗೆ ಹೋಗ್ತಾ ಇದ್ದಾಳೆ ನಮ್ಮಿಬ್ರನ್ನೇ ಇಲ್ಲೇ ಬಿಟ್ಟು ಸೊ ನಾವಿಬ್ರು ಕೆಲಸ ಮಾಡ್ತಾ ಇದ್ದೀವಿ ಬಂದು ಜಾಯಿನ್ ಆಗ್ತೀನಿ ಫ್ರೆಂಡ್ಸ್ ಅಂತ ಹೇಳ್ತಾ ಈಗ ನಾನು ಹೊರಡ್ತಾ ಇದ್ದೀನಿ ಸೊ ಇದು ಕಡುಬು ತಯಾರು ಮಾಡಿದ್ದೀವಿ ಈಗ ಸ್ಟೀಮ್ ಮಾಡಬೇಕು ಸೊ ಲೆಟ್ಸ್ ಗೋ ನಾವು ಕಡುಬನ್ನ ಇದನ್ನ ಮಾಡ್ಕೊಂಡಿಟ್ಟಿದ್ವಿ ಇದನ್ನ ಸ್ಟೀಮ್ ಮಾಡಬೇಕು ಓ ಈ ನಡುವೆ ಹೆಣ್ಮಕ್ಳು ಬಹಳ ಎತ್ತರಕ್ಕೆ ಹೋಗೋದು ಕಲ್ತ್ಬಿಟ್ರಪ್ಪ ನಮ್ಮ ಕಾಲದಲ್ಲಿ ಹೀಗಿರ್ಲಿ ಸೊ ಇದರಲ್ಲಿ ನೀರು ಹಾಕಬೇಕು ಮಮ್ಮಿ ನೀರು ಹಾಕಬೇಕು ಒಂದ್ಸರಿ ಅಂದ್ರೆ ಎರಡು ಗ್ಲಾಸ್ನ ಒಂದ್ಸರಿ ಅದು ಉಪ್ಪಿಗೆ ಹಾಕ್ಬೇಕಾ ಒಂದ್ಸರ್ಗಿ ನಿಂಬು ಹಾಕೊಂಡು ಕ್ಯಾಮ್ರಾ ಮುಂದೆ ನಿಲ್ತಾಳೆ ಆಮೇಲೆ ನಿಂಬು ಹಾಕು ಒಂಚೂರು ಸ್ವಲ್ಪ ಒಂದೇ ಸಾಕ ಅರ್ಧ ಫಸ್ಟ್ ಸಣ್ಣ ಹಾಕ್ತೇವೆ ಚಾಲು ಐತೆ ಓ ಫೋನ್ ಕೊಡುವ ಗದ್ಲಾ ಯಾರು ಪಾಲಿಗೆ ಪೆನ್ ಮಾಡಬೇಡ ಸಣ್ಣ ಬಾಯಿ ಹಾಂ ಏನಂತ ಸೊ ಹಿಂಗೆಲ್ಲ ಹಚ್ಬಿಟ್ಟು ಆಯ್ತಾ ಈ ವಿಡದ ಗೈಸ್
ಇಡ್ಲ ಏನಾಗುತ್ತೆ ಗೊತ್ತಿಲ್ಲ. ಹಾಂ ಇಡು. ಇವೆಲ್ಲ ಸೋತಿದ್ವಿ. ಇಬ್ಬರೇ ಏನಂತ ಮಾಡೋದು. ಒಂದು ಹುಡುಗಿ ಇಬ್ಬರೇ ತುಪ್ಪಾಕನ್ನ ಅದ್ರ ಮ್ಯಾಗ ಹಚ್ಚ ಗಪ್ಪ. ಅದರಲ್ಲಿ ಇದೊಂದು ಆಗಿಬಿಟ್ರಿ. ನಮ್ಮ ಮಮ್ಮಿದೊಂದು ಚಾ ಮಾಡಿಕೊಡ್ರಿ. ಹಾಂ, ಈಗ ಮತ್ತೆ ಚಾ ಮಾಡಿ ಕೊಡ್ಬೇಕು. ಏನು ಮಾಡೋದು ಚೂರಿ, ಇವಾಗ ಎರಡನೇ ಟೈಮ್ ನಾನು ಚಾ ಮಾಡಿ ಕೊಡ್ತಾ ಇರೋದು ಗೊತ್ತಾಯ್ತಾ ಫ್ರೆಂಡ್ಸ್. ಒಂದೊಂದು ರೆಸಿಪಿ ಆದ ಕೂಡ ನಮ್ಮ ಮಮ್ಮಿ ಚಾ ಕೇಳಕತ್ತ. ಏನ್ ಮಾಡೋದು ಗಾಯ್ಸ್? ಇಲ್ಲಿ ರೆಸಿಪಿನೂ ಬರಬೇಕು, ಚಾನು ಬರಬೇಕು. ಏನು ಮಾಡೋದು ಈಗ? ಅದಕ್ಕೆ ಒಮ್ಮೆ ಚಾ ಮಾಡ್ತಾ ಇದ್ದೀವಿ ನಾವು. ಇಷ್ಟೊಂದು ಚಾ ಮಾಡ್ತಾ ಇದ್ದೀವಿ. ಖಾಲಿ ಆಗೈತಿ. ಆಯ್ತು ಕೊಡು. ಹಾಂ, ಇಲ್ಲಿ ಕ್ವಾಟ್ಲೆ ಆಗ್ಬಿಟ್ಟಾಳ ನಮ್ಮ ಮಮ್ಮಿ. ಇದೊಂದು ಕ್ವಾಟ್ಲೆ ಕಿಚನ್ ಥರನೇ ಹಾಕ್ಸ್ತಾ ಇದೆ ನನಗೆ. ಅಡಿಗೆ ಕೋಣೆ ಹೆಂಗೆ ಹರಿವತ್ತೈತಿ ತಳಗಷ್ಟು ತೋಸು. ನೋಡಿ 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 ಯಾವ ಥರ ಅಡುಗೆ ಮಾಡ್ತಿದ್ದೀವಿ ನಾವು. ಸೊ ನೆಕ್ಸ್ಟ್ ರೆಸಿಪಿ ಎಳ್ಳುಂಡೆ. ಲೆಟ್ಸ್ ಸ್ಟಾರ್ಟ್. ಎಳ್ಳು, ಬಿಳೆ ಎಳ್ಳು, ತುಪ್ಪ, ಏಲಕ್ಕಿ, ಒಣ ಕೊಬ್ಬರಿ, ಹಾಗೆ ಮೇನ್ ಇಂಪಾರ್ಟೆಂಟ್ ಬೆಲ್ಲ. ಸೊ ಮಾಡಲಿಕ್ಕೆ ರೆಡಿ ಆಗೋಣ. ಈಗ ನಾವು ಫಸ್ಟು ಎಳ್ಳನ್ನು ಹುರ್ಕೋಬೇಕು. ಸೊ ಈಗ ನಾವು ಎಳ್ಳನ್ನು ಹುರ್ಕೋಬೇಕು. ಇದು ಮೂರನೇ ಐಟಮ್. ಇದು ನಾವು ರೆಸಿಪಿ ಮಾಡ್ತಾ ಇದ್ದೀವಿ. ರೆಸಿಪಿ ಸೊ ಇದನ್ನ ಹುರ್ಕೋಬೇಕು, ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡು ಎಷ್ಟು ಬೆಲ್ಲ ತಗೊಂಡು ನಾನು ಗೊತ್ತಿಲ್ಲ. ಸೊ ಇವಾಗ ನಾವು ಬೆಲ್ಲನ ಕರಗಿಸೋಣ. ನಾನು ಇಲ್ಲದೆ ಇರುವಾಗ ಹೇಗಿತ್ತು ನಿಮ್ಮ ಈ ಒಂದು ಅಡಿಗೆಯ ಪ್ರಯಾಣ? ತುಂಬ ಚೆನ್ನಾಗಿತ್ತು. ಸೊ ಈಗ ಇದು ನಾವು ಬಂದ್ ಮಾಡ್ತಾ ಇದ್ವಿ. ಏನನ್ನ? ಮೊಬೈಲ್ ತುಂಬ ಈಗ ತುರಿಯನ್ನ ಹಾಕ್ತಾ ಇದ್ವಿ. ಏಲಕ್ಕಿ ಶ್ರೇಯಾ ಪುಡಿ ಮಾಡ್ಲಾ? ನೋಡ್ರಿ, ನಾ ಬರೋ ತನಕ ಇವ್ರು ಯಾಲಕ್ಕಿ ಪುಡಿನ ಮಾಡ್ಕೊಂಡಿಲ್ಲ. ಸೊಂಡಿ ಒಡಗಿ ಅಂತ ಲಾಸ್ಟ್ ಐಟಮ್ ನೀನ ಮಾಡ್ಬೇಕು. ಏನಿರೋಣ ಮತ್ತ ಎಲ್ಲಾಕು ಇಲ್ಲ. ಅದು ಅನ್ನಾಕತೈತಿ ಬಿಸಿ ಬಿಸಿ ಇದ್ದಾಗ ಲಡ್ಡು ತಯಾರು ಮಾಡಂತ ಹೇಳಿ ನಮ್ಮ ಕೈಗೆ ನಾವು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡಿ, ಪಾತ್ರೆ ತೊಳೆಯೋಳು ಬಂದ್ಬಿಟ್ಟಿದ್ದಾಳೆ. Emotional damage. ನೆಕ್ಸ್ಟ್ ಹುರಿದ ಎಳ್ಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಅಡಿಗೆಗೂ ನಾನೇ ಫಿನಿಶಿಂಗ್ ಟಚ್ ಕೊಟ್ರೆ ನಾನು ಬೇಡ್ಕೊಂಡಿದ್ರು ನಗೊಂಚೂರು ಕೊಡಿ ಅಂತ. ಇಲ್ಲಾಂದ್ರೆ ಯಾಕೆ ಕೊಡ್ತೀವಿ ನಾವು? ಚಾನ್ಸೇ ಇಲ್ಲ. ಇಲ್ಲಾಂದ್ರೆ ಇಲ್ಲೇ ಗಟ್ಟಕ್ಕೆ ಸಾಕಿದ್ರೆ ಎಳ್ಳು ನಿನ್ನೆ ಹಾಕ್ತೇನೆ. ಸಾಕಿದ್ರೆ ಎಳ್ಳು
ಅವಳಿಗೆ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ನಮಗಂತೂ ಅರ್ಥನೇ ಆಗೋದಿಲ್ಲ. ಏನೇನು ನೋಡಿ ಪಾತ್ರೆ ತೊಳೆಯೋರು. ಹಾ ನೋಡಿ, ನಾನ್ ಪಾತ್ರೆ ತೊಳೆಯೋಳಾದ್ರೆ ಇವ್ರು ಯಾರು? ಅಡಿಗೆ ಮಾಡೋರಾ? ಆ ಚೇರ್ ಹಾಕಮ್ಮ ಇಟ್ಟಿದ್ದೀರಾ? ಮನಸ್ಸು ಸೈಡ್ ಆಗು. ಏ ಭಾಳ ಬಿಸಿ ಇದನ್ನ ಮಾಡಬೇಡ್ರಿ, ಸುಟ್ಕೋತೇರಿ ಕೈ. ನೋಡಿ ನಾನು ಇಷ್ಟೊಂದು ಇವ್ರ ಮೇಲೆ ಕಾಳಜಿ ತೋರಿಸ್ತಾ ಇದ್ದೀನಿ, ಆದರೆ ಇವ್ರು ನನಗೆ ಬಾಂಡೆ ತಿಕ್ಕೊಳ್ಳೋ ಅಂತ ಅನ್ನೋದೇ ಬಿಡ್ತಾ ಇಲ್ಲ. ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಚಕ್ಕೆನಾ ಉಂಡೆ ಅಲ್ವಾ ಇದು? ಹಾ, ಏನ್ ಬೇಕು? ಏನ್ ಬೇಕಾ? ಏನ್ ಬೇಕೀಗ ಹೇಳ. ಈಗ ಏನ್ ಕೊಡ್ಲಿ ನಾನು? ಸಣ್ಣ ಅಲ್ಲೇ ಜಾಗ ಪ್ಲೇಟ್. ಎರಡು ಸ್ವಚ್ಛ ಪ್ಲಾಸ್ಟಿಕ್ ಕೊಡು. ಎರಡು ಸ್ವಚ್ಛ ಪ್ಲಾಸ್ಟಿಕ್ ಕೊಡು. ಪ್ಲಾಸ್ಟಿಕ್? ಹೌದು, ಬ್ಯಾಡ ಪ್ಲಾಸ್ಟಿಕ್. ಉಂಡೆ ಮಾಡೋದು ಇರ್ತಾವಲ್ಲ ನಾವು. ಹೂವಾ ಬಿಸಿ. ಬೆಳಗಿಂದ ಬರೀ ಸುಟ್ಕೋತೆ ಕೈ ಸುತ್ತಾ ಇದೆ. ಅದಕ್ಕೆ ನಾವು ಏನು ಮಾಡ್ತಾ ಇದೀವಿ ಅಂತ ಈ ಥರ ಮಾಡಿ ಒಂದು ಸ್ಪೂನ್ ತಗೊಂಡಿದ್ದೀವಿ. ಈ ಮೆಂಟಲ್ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಈ ಥರ ಕೈಗೆ ತುಪ್ಪ ಹಚ್ಕೋಬೇಕು. ತುಪ್ಪ ಜಾಸ್ತಿ ಇದು ನೋಡಿದ್ರೆ ಇನ್ನೇ ಎರಡು ಬೈಕೊಂಡು ಅದಕ್ಕೆ ಬಿಸಿ ಬಿಸಿ ಇರ್ತದೆ. ನೋಡಿ ಗಾಯ್ಸ್, ನೋಡಿ ನಾನು ಒಂದು ಲಡ್ಡು ತಯಾರಿಸಿದ್ದೀನಿ. ಮಸ್ತಾಗಿದೆ ನೋಡಿ. ಜಲ್ದಿ ಮಾಡ್ಸೋಣ. ಓ ನನ್ನ ಕೈ ಸುಟ್ಟಿ ಬೆಳಗಿಂದ ಸುಟ್ಕೋತೀನಿ. A few moments later. ಇಲ್ಲಿ ರೆಡಿಯಾಗಿದೆ ಬಿಳಿ ಎಳ್ಳಿನ ಉಂಡೆಗಳು. ನೋಡಿ ಯಾವ ರೀತಿಯಾಗಿ ಉಂಡೆಗಳು ರೆಡಿಯಾಗಿವೆ ಅಂತ. ಇಷ್ಟೇ, ಇನ್ನು ಕೊನೆಯದಾಗಿ ಒಂದೇ ಒಂದು ರೆಸಿಪಿ ಇದೆ, ಮಾಡೋಣ ಬನ್ನಿ. ಇವಾಗ ಏನು ಗೊತ್ತಾ ಫ್ರೆಂಡ್ಸ್, 5 ಐಟಮ್ಸ್ ಮಾಡೋರಿದ್ವಿ. ಬಟ್ ನಮಗೆ ತುಂಬ ಟೈಮ್ ಈಗ ಹಾವಿಗೆ ಹಾಲಿರಬೇಕು, ಲೇಟ್ ಆಗ್ತಾ ಇದೆ. ಸೊ ಅದಕ್ಕೆ ನಾವು 4 ಐಟಮ್ಸ್ ಮಾಡ್ತಾಯಿದ್ದೀವಿ. ಈಗ 3 ಐಟಮ್ಸ್ ಮಾಡಿದ್ವಿ, ಇನ್ನು 1 ಐಟಮ್ಸ್ ಮಾಡಿದ್ವಿ. ಸಿಹಿ ಅವಲಕ್ಕಿ ಮಾಡ್ತಾಯಿದ್ದೀವಿ. ಸೊ ಲೆಟ್ಸ್ ಗೋ. ಸಿಹಿ ಅವಲಕ್ಕಿಗೆ ಏನು ಬೇಕೆಲ್ಲ ತೊಗೊಂಡ್ಬಿಟ್ವಿ. ಬೆಳಿಗ್ಗೆ ಅವಲಕ್ಕಿ ತಂದೀವಿ ಅಂತಂದ್ರೆ ಈಗ ನೋಡ್ರಿ ಈ ಬೆಳಿಗ್ಗೆಲ್ಲ ನೀನೇ ಅಂತ ನಮಗೆ ಕನ್ಫ್ಯೂಷನ್ ಮಾಡ್ತಾಳಲ್ಲ. ತಂದಿರೋದು ಬೆಳಗ್ಗೆ ಮತ್ತೆ ನಿನ್ನೆ ಹೇಳೋ ನನಗೆ ಒಂದು ಹೇಳ್ರಿ, ಆ ಅಕ್ಕಿ ಹಿಟ್ಟು ಕಡುಬು ಮಾಡತ್ತಿಲ್ಲ, ಆ ಅಕ್ಕಿ ಹಿಟ್ಟು ಮಿರೆ ಮುಂದೆ ಉಪ್ಪು ಹಾಕಿರಿ. ಉಪ್ಪಿತ್ತು ನಂಗೆ ಫ್ಲಾಶ್ ಆಗೈತದ. 1 ನಿಮಿಷ ಇರೋ, ಅಕ್ಕಿ ಹಿಟ್ಟಿನ ರೆಸಿಪಿ ಎಲ್ಲ ತೆಗೆದು ಹೇಳ್ತೇನೆ. ತೆಗಿ 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 ತೆಗೆ. ಓ ಅದು ಚಿಟಿಕೆ. ಓ ಮೈ ಗಾಡ್, ನಾವು ಮತ್ತೆ ಹಿಟ್ಟಿಗೆ ಟೇಸ್ಟ್ ಬೇಡ. ಮಿಸ್ಟೇಕ್ ಆಗುತ್ತೆ ಫ್ರೆಂಡ್ಸ್. ಅಲ್ಲಿ ನೈವೇದ್ಯ ತೋರ್ಸಕ್ ಮತ್ತೆ ಏನೇನು ಮಾಡಕತ್ತಾರ ನೋಡು. ಹಾ ಮಾಡ್ಲಿಲ್ಲ, ಅದೇ ಮುಟ್ಟಿಗೆ ಮಾಡ್ತಾ ಇದ್ದಾರೆ. ಮುಟ್ಟಿಗೆ ಮಾಡ್ತಾರೆ. ಹುರಿಬೇಕದ್ನ ಹೇಳ. ನೀವು ಅಡಿಗೆ ಮಾಡೋದ್ರೊಳಗೆ ಒಬ್ರು ನನ್ನ ಜೋಡಿ ಮಾಡಿ ತೆಕ್ಕೋಕ್ ಬರ್ರಿ. ಅಡಿಗೆ
ನೀವು ಅಡಿಗೆ ಮಾಡೋರಲ್ಲಿ ಸಹನ ಅವರು ಭಾಂಡೆನ ತೊಳ್ಕೊಂಡು ನೀನು ಒಬ್ಬಳೇ ತಿಕ್ಕಬೇಕು, ಯಾಕಂದ್ರೆ ನೀನು ಬಿಟ್ಟು ಹೋಗಿದ್ದೆ. ಆಗ ನಾವು ಎಷ್ಟು ಕಷ್ಟಪಟ್ಟು ಮಾಡಿದೀವಿ ಅಂತ ನಮಗೆ ಮಾತ್ರ ಗೊತ್ತು, ಈ ವಿಡಿಯೋ ನೋಡಿದವ್ರಿಗೆ ಗೊತ್ತು. ಎಂತದು ಇಲ್ಲ ಫ್ರೆಂಡ್ಸ್, ಎಂತದು ಇಲ್ಲ, ಎಂತದು ಇಲ್ಲ, ಬರ್ತಾ ಇಲ್ಲ. ಸೊ ಸೇಮ್ ಪೊಸಿಷನ್ ಎಷ್ಟು ಅಡಿಗೆ ಮಾಡೋದಿಲ್ಲ, ಎಷ್ಟು ಆಗ್ಬಿಟ್ಟು ಇದು ಹಾಗೆ ಸೇಮ್. ಏನಮ್ಮ ಏನ್ ಮಾತಾಡ್ತಿದ್ಯಾ ನೀನು? ಈಗ ನಾನು ಮಾಡ್ತಾ ಇದ್ದೀವಿ ನಾವು ಅವಲಕ್ಕಿನ. ಏನಿದೆ ಅವಲಕ್ಕಿ. ಅವಲಕ್ಕಿನ ಏನ್ ಮಾಡ್ತಿದ್ದೀವಿ ಹೇಳ ಅಷ್ಟ. ಏನ್ ಮಾಡತ್ತೀನಿ ನೆಕ್ಸ್ಟ್ ನಮ್ಮ ಡಿಶ್ಶು ಸಿಹಿ ಅವಲಕ್ಕಿ. ಸಿಹಿ ಅವಲಕ್ಕಿ. ಒಂದ್ ಕಡೆ ಸಿಹಿ ಆಗಲು ಬೇಕಾಗಿರುವಂತದ್ದು ಬೆಲ್ಲ. ಸೊ ಇಲ್ಲಿ ಬೆಲ್ಲದ ಪಾಕ್ ರೆಡಿ ಆಗ್ತದೆ. ಒಂದ್ ಕಡೆ ಇಲ್ಲಿ ಅವಲಕ್ಕಿಯನ್ನ ತೋರಿಸಲಾಗ್ತಾ ಇದೆ. ನಾನು ಅವಾಗಿಂತ್ರ ಇದನ್ನೇ ಮಾಡ್ತಾ ಇದ್ದೀನಿ. ಬೆಲ್ಲ ಪಾಕ. ಬೆಲ್ಲ ಪಾಕನ್ನೇ ಮಾಡಿ 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 ನನಗೆ ಸಾಕಾಗಿ ಹೋಯ್ತು. ಈ ಅಂಗಡಿಗಳಲ್ಲಿ ಪಾಕಗಳನ್ನ ತಯಾರಿಸ್ತಿರ್ತಾರಲ್ಲ ಸ್ವೀಟ್ ಮಾಡಕ್ಕ, ಆಯ್ತು ಆಮೇಲೆ ಏನೋ ಹೋಟೆಲ್ಗಳಲ್ಲಿ ಅವ್ರಿಗೆ ಹೆಂಗೆ ಆಗ್ಬಾರ್ದು, ಅವ್ರ ವೃತ್ತಿನೇ ಅದು. ಹಿಂಗೆ ಆಗ್ಬಾರ್ದು. ಸಲ್ಯೂಟ್ ಅವ್ರಿಗೆ, ಅವರಿಗೊಂದು ಸೆಲ್ಯೂಟ್ ಸೆಲ್ಯೂಟ್ ಅದು ಸೆಲ್ಯೂಟು. ತೃಪ್ತಿಯವರು ಯಾವ ರೀತಿಯಾಗಿ ಸೆಲ್ಯೂಟ್ ಹೊಡೋದಂದ್ರೆ ಸೆಲ್ಯೂಟ್ ಸೆಲ್ಯೂಟ್ ಸೆಲ್ಯೂಟು ಅಂತ ಹೊಡೆದ್ರು. ಇನ್ನೊಮ್ಮೆ ಸೆಲ್ಯೂಟ್. ಒನ್ಸ್ ಮೋರ್. ಆ್ಯಕ್ಚುಲಿ ಏನು ಗೊತ್ತಾ, ಇದನ್ನ ಎಡಿಟ್ ಮಾಡೋದು ನಾನೇ. ಸೊ ಹಾಗಾಗಿ ಇದನ್ನ ಕಟ್ ಮಾಡ್ತೀನಿ ನಾನು. ತೃಪ್ತಿ ಯಾವಾಗಿದ್ರು ಆಕಾಶವಾಣಿ. ಹಾಗಾದ್ರೆ ಒಂದೇ ಸತಿ ಹೇಳ್ಬೇಕು, ಯಾಕೆ ಪದೇ ಪದೇ ಹೇಳ್ತಾ ಇರೋದು ನೀವು? ನಾನು ನಾಗಬಲಿ ನೋಡು ನಿನ್ನ ಗಂಗಾ ನಾಗಬಲಿ ಎಲ್ಲ ಹೇಳ್ಬೇಕಾಗತ್ತೆ ಒಂದೊಂದ್ಸಲ. ನಿಮ್ಮಂತವ್ರು ಇದ್ರೆ ನನಗೆ ನೋಡು ನೋಡು ಸಹನ, ನೋಡು ತೃಪ್ತಿ ನಾಗವಲ್ಲಿಯಾಗಿ ಬದಲಾಗ್ತಿರೋದನ್ನ ನೋಡು. ನೀರಿನಲ್ಲಿ ನೆನೆಸಿ ಇಡಲಾಗಿದೆ. ಒಂದ್ ಕಡೆ ಇದಾದ್ರೆ ಮತ್ತೊಂದ್ ಕಡೆ ನಮ್ಮ ತೃಪ್ತಿಯವರು ಬೆಲ್ಲದ ಪಾಕನ್ನ ರೆಡಿಸ್ತಾ ಇದ್ದಾರೆ. ಒಂದ್ ನಿಮಿಷ ನಾನು ಹೇಳ್ತೀನಿ. ತೃಪ್ತಿಯವರು ಇವತ್ತಿನ ಕೆಲಸ ಏನಾಗಿದೆ ಅಂದ್ರೆ ಬರೀ ಬೆಲ್ಲವನ್ನ ಕರಗಿಸೋದೈತಿ, ಹಿಂಗ ಮಾತಾಡೋದೈತಿ. ಕರಗಿಸಿ ಮತ್ತೇನೇನ್ ಬೇಕಂತೆಲ್ಲ ಮಾಡಿದ್ದೀನಿ ನಾನು. ಕರಗಿಸಿ ತಾನು ಕರಗಿಬಿಟ್ಟ. ಅವರು ಪಾಕ್ ಮಾಡ್ತಾ ಮಾಡ್ತಾ ಬೆಲ್ಲವನ್ನ ಕಲಕ್ತಾ ಹೊತ್ತಿಸಿ ಏನ್ ಹೇಳ್ತೀರಾ ಇವ್ರಿಗೆ? ನೋಡಿ, ಬೆಲ್ಲದ ಪಾಕ್ನಲ್ಲಿ ನೆನೆಸಿಟ್ಟಂತಹ ಅವಲಕ್ಕಿಯನ್ನ ಸೇರ್ಪಡೆ ಮಾಡ್ಲಾಗ್ತಾ ಇದೆ ಇಲ್ಲಿ. ಈಗ ಅದೇ ಅವಲಕ್ಕಿಗೆ ನಾವು ತೆಂಗಿನ ತುರಿಯನ್ನ ಸೇರ್ಪಡೆ ಮಾಡ್ತಾ ಇದ್ದೀವಿ. ಇದು ಆಪ್ಷನಲ್, ಬೇಕಿದ್ರೆ ಹಾಕಿ ಮುಚ್ಕೊಂಡಿರೋ ಆಪ್ಷನ್ ಅಲ್ಲ ಅದು. ಬೇಕೇ ಬೇಕು ಚೆನ್ನಾಗಿ ಟೇಸ್ಟ್. ಬೇಕೇ ಬೇಕು, ಕೊಬ್ಬರಿ ತುರಿ ಬೇಕು. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ. ಎಲ್ಲ ಕೆಳಗೆ ಬರ್ತಾ ಇದೆ. ಎಳ್ಳು, ಬಿಳಿಯ ಎಳ್ಳನ ಸೇರ್ಪಡೆ. ಇವತ್ತು ಎಳ್ಳಿನ ಹಬ್ಬ ಅನಿಸ್ತಾ ಇದೆ ನನಗೆ. ಪ್ರತಿ ಒಂದು ಸಂಕ್ರಾಂತಿ ಎಳ್ಳು ಅಲ್ಲಿ ಸಂಕ್ರಾಂತಿ ಎಳ್ಳಲ್ಲವ ಬಿಡ್. ಸಂಕ್ರಾಂತಿಗೂ ಮಾಡ್ತಾರೆ ಸುಮ್ನೆ. ಬಿಸಿ ಬಿಸಿ ಕಚ್ಚಾ ಇಡ್ಲಿಯ ಕುಕ್ಕರ್ನಲ್ಲಿ ರೆಡಿ ಆಗ್ತಾ ಇದೆ. ರೆಡಿ ಆಗಿದೆ. ತುಪ್ಪಿ ಇದ್ರಾಗ ಒಂದೇ ಏನೋ ಮಿಸ್ ಆಯ್ತು ನೋಡ್ರಿ. ಏನ್ ಹೇಳು, ಇದ್ರಾಗ ಕೊತ್ತಂಬರಿ ಉದ್ದಿಸಿಲ್ಲ. कौन है ये लोग? ಗೊತ್ತಿತ್ತು ನನಗೆ, ತಾವ ಕೆಲಸ ಮಾಡ್ತಿರ್ತು ಗೊತ್ತಿತ್ತು. ಯಾಕೆ ಅದ ಸೀದಾಗಿ ಖಾರ, ಉಪ್ಪ, ಮೆಣಸಿನ್ಕಾಯಿ, ಸಿಹಿದಾಗ ಏನು ಕೊತ್ತಂಬರಿ ಹಾಕ್ಬಾರ್ದೇನಂತ ಅಯ್ಯೋ ಮಾಡಬೇಡ ಹುಚ್ಚ. ಗೊತ್ತಾಗಲ್ಲೇನೆ ಪೆಂಗಿ. ಅಡುಗೆ ಕೊಡ್ಮಿಗೆ ಬರಬೇಕು ಅಂತ ಹೇಳ್ತಾ ಇರೋದು. ನಾನು ಅವಾಗ ಬರ್ತಾ ಇರ್ತೀನಿ, ಒಳ್ಳೊಳ್ಳೆ ಡಿಶ್ ಮಾಡ್ತಿರ್ತೀನಿ. ಆದ್ರೆ ಅದು ಯಾರ ಕಣ್ಣಿಗೂ ಕಾಣಂಗಿಲ್ಲ. ಇಂಥದ್ದೇ ಡಿಶ್ ಮಾಡಿದ್ದೆ
ಎಂಥದ್ದು ಡಿಶ್ ಅಂದರೆ ಸ್ವೀಟಲ್ಲಿ ಕೊತ್ತಂಬರಿ ಹಾಕಿದೆ, ಅದು ಇಷ್ಟು ಚೆನ್ನಾಗಾಗಿತ್ತಂದ್ರೆ ಮಸ್ತಾಗಿತ್ತು. ಆಣೆ ಮಾಡಿ ಹೇಳು. ಏನು ಗೊತ್ತೈತಿ, ಪೇಡೆಗಳು ಇರ್ತವೆ. ಇಲ್ಲಿ ರೆಡಿಯಾಗಿದೆ ನಮ್ಮ ಸಿಹಿ ಅವಲಕ್ಕಿ. ಸೊ ಫೈನಲಿ ನಾಲ್ಕೇ ಡಿಶ್ಶು ಮಾಡಿ ಮುಗಿಸಿದ್ವಿ. ಸೊ ತೋರಿಸ್ತೀನಿ ನಾವು ಹೇಗಾಗಿದ್ದಾವೆ ಅಂತ. ಸೊ ಅದನ್ನ ನೋಡಿ ಕಮೆಂಟ್ ಮಾಡಿ. ಸೊ ಇಲ್ಲಿವೆ ಆ 4 ಡಿಶ್ಗಳು. ಇದು ಬಂದ್ಬಿಟ್ಟು ಅಕ್ಕಿ ಹಿಟ್ಟಿನ ಬೆಲ್ಲದ ಸ್ಟೀಮ್ ಕಡುಬು, ಮತ್ತಿದು ಸಿಹಿ ಅವಲಕ್ಕಿ, ಇದು ಬಿಳಿ ಎಳ್ಳಿನ ಉಂಡೆಗಳು, ಮತ್ತಿದು ಬಾಳೆಹಣ್ಣಿನ ಬೆಲ್ಲದ ಪಂಚಕಜ್ಜಾಯ. वंदे कर्पूर दिमनाथ कंचन पत्रावती उदिग्धवोनि तुझसे श्री कर्पूरम समर्पयामि. मत्तेनंदे नमस्कार. ತತ್ತಾಬತ್ತಿ ತಾರಾಬತ್ತಿ ಊರಿಗೆಲ್ಲ ಒಂದೇ ಬತ್ತಿ. ಸೊ ಎಲ್ಲ ನಾವು ಮಾಡಿದಂಥ ಎಲ್ಲ ಪದಾರ್ಥಗಳನ್ನು ನಾವು ಟೇಸ್ಟ್ ಮಾಡಿದ್ವಿ. ನಿಮ್ಗೆ ಹೆಂಗೆ ಅನಿಸ್ತು? ಮಸ್ತ್ ಅನಿಸ್ತು. ಯಾವುದೋ ಒಂದು ಚಲೋ ಅನಿಸಿಲ್ಲ. ಯಾವುದು? ಸಿಹಿ ಅವಲಕ್ಕಿ ಅಷ್ಟು ನಮಗೆ ಇಷ್ಟ ಆಗಲಿಲ್ಲ. ನಾವು ಮಾಡಿದ್ದು ನಮಗೆ ಇಷ್ಟ ಆಗಲಿಲ್ಲ. ನಾ ತಿಂದಿಲ್ಲ. ಸೊ ಇವಾಗ ಒಂದು ಬಾಕಿ ಇದೆ, ಇದು ಕಡುಬು, ಅಕ್ಕಿ ಹಿಟ್ಟಿನ ಸ್ಟೀಮ್ ಕಡುಬು. ತಿಂದ್ಬಿಟ್ಟು ಹೇಳ್ತೀವಿ ಟೇಸ್ಟನ್ನು. ಚೆನ್ನಾಗಿದೆ. ನೀವು ಮನೇಲಿ ಮಾಡ್ಕೊಂಡು ಮಾಡಿ ಶ್ರೇಷ್ಠ ಆಗೈತೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನೀವು ಈ ಬ್ಲಾಗಲ್ಲಿ ನಾವು ಮಾಡಿರುವಂತಹ ರೆಸಿಪೀಸ್ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ದಯವಿಟ್ಟು ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮತ್ತೊಬ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಇದು